ದೇಶದ ಹಿರಿಯ ಶಾಸಕ ಹಿರಿಯ ಸಚಿವರು ಆಗಿದ್ದಂಥವರು ಶಾಮನೂರವರು 1994ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. ರಾಜಕೀಯ ಅವರ ಬಹಳ ತಡವಾದಂಥ ಆಯ್ಕೆ. ಶಾಮನೂರು ಶಿವಶಂಕರಪ್ಪನವರಿಗೆ ಬಹಳ ತಡವಾದಂಥ ಆಯ್ಕೆ ಅವರಿಗೆ. ಯೂಶ್ವಲ್ ಆಗಿ 20, 22, 25ಕ್ಕೆ ಬಂದುಬಿಡ್ತಾರೆ ರಾಜಕೀಯಕ್ಕೆ. ಶಾಮನೂರವರು ಎಂಟ್ರಿನೇ ಸ್ವಲ್ಪ ಲೇಟ್ ಅಂತ ಹೇಳಬಹುದು. 94ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ ಶಾಮನೂರವರು. ಅವಿಭಜಿತ ದಾವಣಗೆರೆ ಕ್ಷೇತ್ರದಿಂದ ಮೊದಲ ಬಾರಿಗೆ ಆಯ್ಕೆ ಆಗ್ತಾರೆ. ಅವರ ವಯಸ್ಸು 63 ವರ್ಷ. ಆವಾಗ ಸಚಿವರಾಗಿದ್ದಿದ್ದು 82ನೇ ವಯಸ್ಸಿಗೆ ಅವರು. ಹಾಲಿ ವಿಧಾನಸಭೆಯಲ್ಲಿಯೂ ಶಾಮನೂರವರು ಅತ್ಯಂತ ಹಿರಿಯ ಶಾಸಕರಾಗಿದ್ದರು. ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ 2004ರಲ್ಲಿ ಮರು ಆಯ್ಕೆ ಆಗಿದ್ದವರು. ಕ್ಷೇತ್ರ ಪುನರ್ವಿಂಗಡಣೆ ಆದ ಮೇಲೆ ದಾವಣಗೆರೆ ದಕ್ಷಿಣದಿಂದ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. 2008, 2013, 2018, 2023 ಸತತ 4 ಬಾರಿ ಶಾಸಕರಾಗಿ ಆಯ್ಕೆ ಆದಂಥವರು. 1998 ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ MP ಕೂಡ ಆಗ್ತಾರೆ ಇವರು. 1 ವರ್ಷ MP ಆಗಿ ಸೇವೆ ಸಲ್ಲಿಸ್ತಾರೆ ಶಾಮನೂರು ಶಿವಶಂಕರಪ್ಪನವರು. ಇನ್ನು ನಾವು ಗಮನಿಸ್ತಾ ಬಂದರೆ ಶಾಮನೂರವರು ಎಲ್ಲ ಶಾಸಕರಾಗೇ ಈ ಕೆಲಸ ಮಾಡ್ತಿದ್ರು ಅಂತಲ್ಲ, ಶಾಸಕರಾಗದೇ ಇದ್ದರೂ ಕೆಲಸ ಮಾಡೋ ಮನಸ್ಸಿದ್ರೆ ಸಾಕು ಅಂತ. ಶಾಸಕರಾಗದೇ ಇದ್ದರೂ ಈ ಥರದ ಮನಸ್ಸಿದ್ದಂಥವ್ರು ಎಲ್ಲೋ ಒಂದು ಕಡೆ ಕೆಲಸ ಮಾಡಿರ್ತಾರೆ ಅವರು. ಶಾಸಕರಾಗಿಯೂ 1 ಲಕ್ಷನೋ 1.5 ಲಕ್ಷ ಜನಗಳಿಗೋ ಪ್ರತಿನಿಧಿಯಾಗಿ ಅಷ್ಟು ಜನಗಳು ಯೋಗಕ್ಷೇಮ ನೋಡೋದಲ್ವೇ. 60,000 ಲಸಿಕೆ ಹಾಕ್ಸಿದ್ದಾರೆ ಇವರು ಅಂದರೆ ಅರ್ಥ ಮಾಡ್ಕೊಂಬಿಡಿ ನೀವು. 60,000 ಲಸಿಕೆ 6 ಕೋಟಿ ಖರ್ಚು ಮಾಡಿ ಅವ್ರು ಆಗದೇ ಇದ್ದರೂ ಖರ್ಚು ಮಾಡ್ತಿದ್ರೇನೋ ಅಷ್ಟು. MLA ಆಗದೇ ಇದ್ರೂ ಅಷ್ಟು ಖರ್ಚು ಮಾಡಿ ಅಷ್ಟು ಜನ ಲಸಿಕೆ ಕೊಡಿಸ್ಬಿಡ್ತಾ ಇದ್ರೇನೋ. ಅಂದರೆ ಜನಪರ ಜನಗಳ ಒಂದು ಪ್ರೀತಿ, ಜನಗಳ ಮೇಲೆ ಒಂದು ಕಾಳಜಿ ಇದ್ದುಬಿಟ್ರೆ ಈ ಥರದ ನಾಯಕ ಒಬ್ಬರು ಉದ್ಭವಿಸ್ತಾರೆ. ಆ ಕಾಲಘಟ್ಟ ಒಂದಷ್ಟು 60, 70, 80, 90ರ ದಶಕ ಇದೆಯಲ್ಲ, ಬಹಳ ಕಷ್ಟದ ಕಾಲಘಟ್ಟ ಅದು. ಯಾರೇ ಆ ತಲೆಮಾರವರು ಇದ್ದರೂ ನೀವು ಕೇಳ್ಕೊಳ್ಬಹುದು ಅವ್ರನ್ನ. ಅವ್ರ ಕತೆ ಶುರುವಾಗೋದೇ ಕಷ್ಟದಿಂದ. ಫಸ್ಟ್ ಕಷ್ಟ ಅವ್ರು ಶುರು ಮಾಡ್ಕೊಳ್ಳೋದೇ ಊಟದ್ದು. ಸ್ಕೂಲ್ಗೆ ಹೋಗ್ತಿದ್ರು ಅಂದರೆ ಅಯ್ಯೋ ಹೋಗ್ತಿದ್ವಪ್ಪ ಭಾಳ ದೂರ, 7 ಮೈಲಿ ನಡೀತಾ ಇದ್ವಿ, 6 ಮೈಲಿ ನಡೀತಾ ಇದ್ವಿ. ರಸ್ತೆ ಇತ್ತ ಅಂದರೆ ಅಯ್ಯೋ ಬಸ್ಸಲ್ಲಿತ್ತಪ್ಪ, ಬಸ್ಸೆಲ್ಲ 83, 84. ರಾಮಕೃಷ್ಣ ಹೆಗಡೆ ಅವ್ರು ಬಂದಮೇಲೆ ಸ್ವಲ್ಪ ಹಳ್ಳಿಗಳು ಬಸ್ ನೋಡಿದ್ವು. ನಜೀರ್ ಸಾಬ್ ಬಂದು ಸ್ವಲ್ಪ ನೀರು ನೋಡಿದ್ವಿ. ಆ ಕಾಲ ಅವ್ರು ಮಾತಾಡೋದೇ ಹಾಗೆ. ಊಟನೇ ಇರಲಿಲ್ಲಪ್ಪ, ಖರ್ಚಿಗೆ ತಿಂತಾಯಿದ್ವಿ ಅಂತಾರೆ ಕೆಲವರು. ಮುದ್ದೆ ಮಾಡಿದ ಮೇಲೆ ಆ ಪಾತ್ರೆ ತಳಭಾಗದಲ್ಲಿ ಅಂಟ್ಕೊಂಡಿರುತ್ತಲ್ಲ, ಅದನ್ನು ರೊಟ್ಟಿ ಥರ ಅದನ್ನು ತೆಗೆದು ಅದಕ್ಕೆ ಉಪ್ಪು ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕಿ ತಿಂದುಬಿಟ್ಟು ಹೊಟ್ಟೆ ತುಂಬ ನೀರು ಕುಡಿದ್ಬಿಡ್ತಾ ಇದ್ವಿ ಅಂತಾರೆ. ಅಷ್ಟು ಕಷ್ಟ ಇತ್ತು ಅಂತ. ಅಂಥ ಕಾಲಘಟ್ಟದಲ್ಲಿ ಜನಗಳಿಗೆ ನೆರವಾಗುವ ಮೂಲಕವಾಗಿ ಆಲದ ಮರವಾದವರು ಇದೇ ಶಾಮನೂರು ಶಿವಶಂಕರಪ್ಪನವರು.